ರಾಜ್ಯ ಕಾಂಗ್ರೆಸ್ನಲ್ಲಿ ಕೇವಲ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಮಾತ್ರ ಜಟಾಪಟಿ ಆಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಉಡುಪಿಯಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮಾತನಾಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷೆಯ ಹುದ್ದೆ ಬೇಕು ಅಂತ ಎಲ್ಲೂ ಕೇಳಿಲ್ಲ, ಸ್ಥಾನವನ್ನ ಕೊಟ್ರೆ ತೆಗೆದುಕೊಳ್ತೇನಷ್ಟೇ ಅಂತ ಹೇಳಿದ್ದೇನೆ. ನನಗೆ ಅಧ್ಯಕ್ಷಗಿರಿ ಕೊಡ್ತೀನಿ ಅಂದ್ರೆ ನಾನು ತೆಗೆದುಕೊಳ್ಳಲು ಸಿದ್ಧ ಅಂತ ಹೇಳಿದ್ದೇನೆ. ಮಂತ್ರಿ ಕೆಲಸ ಬಿಡ್ಲಿಕ್ಕೂ ಕೂಡ ಸಿದ್ಧ ಇದ್ದೇನೆ ಅಂತ ಹೇಳಿ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷೆಯ ಹುದ್ದೆಯ ವಿಚಾರಕ್ಕೆ ಮತ್ತೊಂದು ರೀತಿಯ ಫೈಟ್ ಶುರುವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ, ಹಾಗಾಗಿಯೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಬಣದವರು ಪಟ್ಟು ಹಿಡಿದಿದ್ದಾರೆ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ರು, ಈಗ ಕೆ.ಎನ್. ರಾಜಣ್ಣ ಕೂಡ ಮಾತನಾಡಿದ್ದಾರೆ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದ್ರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷಗಿರಿ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋವಂಥ ಪ್ರಮೇಯ ಏನಿಲ್ಲ, ನಾನು ಮಾಡೋದು ಇಲ್ಲ. ಅದನ್ನು ನಿನ್ನೆ ಡಿ.ಕೆ. ಶಿವಕುಮಾರ್ ಶೃಂಗೇರಿಗೆ ಬಂದಾಗ ಯಾರು ನನ್ನ ಪರವಾಗಿ ಮಾತಾಡೋದು ಅಗತ್ಯ ಇಲ್ಲ, ನಾನುಂಟು, ನನ್ನ ಪಕ್ಷ ಉಂಟು, ನನ್ನ ಹೈಕಮಾಂಡ್ ಉಂಟು ಅಂತ ನೇರವಾಗಿ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ತಪ್ಪೇನಿದೆ. ಈಗ 113 ಜನ ಶಾಸಕರು ಬೇಕು ಸರ್ಕಾರ ಮಾಡಲಿಕ್ಕೆ, ಅದು ಅವ್ರ ಗಮನದಲ್ಲೂ ಇದೆ. ಅದು ಏನೋ ಹೇಳಿದ್ದಕ್ಕೆ ನಾನೇ ಕಾಮೆಂಟ್ ಮಾಡೋಕ್ಕೆ ಹೋಗಲಿ. ಪಕ್ಷ ಸಂಘಟನೆ ಅಲ್ಲ ರೀ, ಪಕ್ಷದಲ್ಲಿ ಏನು ತಳ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು. ಅಂದಾಕ್ಷಣಕ್ಕೆ ಬೇರೆ ಸಮುದಾಯಗಳನ್ನು ವಿರೋಧ ಮಾಡಬೇಕು, ದ್ವೇಷ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅವರ ಜೊತೆಯಲ್ಲಿ ಈ ಜನರಲ್ಲೂ ಕೂಡ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವ ಅಗತ್ಯತೆ ಇದೆ ಅನ್ನೋದನ್ನು ನನ್ನ ಗಮನದಲ್ಲಿದೆ. ಆ ಒಂದು ಅಗತ್ಯತೆಯಂತೆ ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನೀವು ನನಗೆ ಅಧ್ಯಕ್ಷರು ಮಾಡಲೇಬೇಕು ಅಂತ ಎಲ್ಲೂ ಒತ್ತಾಯ ಏನಿಲ್ಲ ನಂದು. ಮತ್ತು ನೋಡಿ, ಅಸೆಂಬ್ಲಿ ಪಾರ್ಲಿಮೆಂಟ್ ಬರ್ತಕ್ಕಂಥದ್ದು ಅದು ಒಂದು ಹಂತದ ಮುಖಂಡರಿಗೆ ಅಧಿಕಾರ ಕೊಡುವಂಥದ್ದು. ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕಾಂಗ್ರೆಸ್ಸಿನ ಆಧಾರ ಸ್ತಂಭ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡುವಂತಹ ಚುನಾವಣೆಗಳು. ಇದು ಕೆ.ಎನ್. ರಾಜಣ್ಣ ಅವರ ಮಾತು. ನಾನೇನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳಿ ಎಲ್ಲೂ ಪಟ್ಟು ಹಿಡಿದಿಲ್ಲ, ಲಾಭಿಯನ್ನು ಕೂಡ ಮಾಡ್ತಾ ಇಲ್ಲ. ಅಧ್ಯಕ್ಷ ಸ್ಥಾನ ಒಲ್ದು ಬಂದರೆ ಅದನ್ನು ನಿಭಾಯಿಸ್ತೇನೆ, ಅದಕ್ಕೋಸ್ಕರ ಮಂತ್ರಿ ಸ್ಥಾನವನ್ನು ನಾನು ತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಸತೀಶ್ ಜಾರಕಿಹೊಳಿ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಬಣದ ಸದಸ್ಯರಿಂದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳ ಮೇಲೆ ಹೇಳಿಕೆಗಳು ದಾಖಲಾಗ್ತಾ ಇದೆ. ನೋಡೋಣ ವರಿಷ್ಠರ ಮಟ್ಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಸಂಕ್ರಾಂತಿಯ ಬಳಿಕ ಏನಾದರೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅಂಥೇಳಿ.